ವೀಕ್ಷಕರೇ, ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ವಸಂತ. ಕನ್ನಡ ನಾಡಿನ ಮಹಾನ್ ಸಾಹಿತಿಗಳಾದ ತೀನಂ ಶ್ರೀಕಂಠಯ್ಯನವರು ಜನ್ಮ ಪಡೆದಂತಹ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರ ಬಳಿ ಇರುವ ಎರೆಕಟ್ಟೆ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಎರೆಕಟ್ಟೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ತೀರ್ಥರಾಮೇಶ್ವರ ಸ್ವಾಮಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ.
ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಪುರಾಣ ಪ್ರಸಿದ್ಧವಾದ ಹಾಗೂ ವಿಶೇಷತೆಯಿಂದ ಕೂಡಿದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕನ್ನಡ ನಾಡಿನ ಮಹಾನ್ ಸಾಹಿತಿಗಳಾದ ತೀನಂ ಶ್ರೀಕಂಠಯ್ಯನವರು ಜನ್ಮ ಪಡೆದಂತಹ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರ ಬಳಿ ಇರುವ ಎರೆಕಟ್ಟೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ತೀರ್ಥರಾಮೇಶ್ವರ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ. ಈ ದೇವಾಲಯದ ಇತಿಹಾಸವನ್ನು ಗಮನಿಸಿದಾಗ ಈ ದೇವಾಲಯವು ಸುಮಾರು 650 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂಬ ಮಾಹಿತಿ ಸಿಕ್ಕಿದೆ. ಈ ದೇವಾಲಯವು ಹಾಗಲವಾಡಿ ಸಂಸ್ಥಾನದ ಪಾಳೆಯಗಾರರ ಕಾಲಘಟ್ಟದಲ್ಲಿ ಸ್ಥಾಪನೆಯಾಗಿರುವ ಬಗ್ಗೆ ಮಾಹಿತಿ ದೊರೆತಿದೆ. ಹಾಗಲವಾಡಿ ಸಂಸ್ಥಾನದ ಮೂಲಪುರುಷ ಎರಿಮಾದಿ ನಾಯಕರ ಆಳ್ವಿಕೆಯ ನಂತರ ತಮ್ಮ ಮಗನಾದ ಸಾಲಿ ನಾಯಕರು ಆಳ್ವಿಕೆ ಮಾಡಿರುತ್ತಾರೆ. ನಂತರದಲ್ಲಿ ಸಾಲಿ ನಾಯಕರ ಮಗನಾದ ಭೈರಪ್ಪ ನಾಯಕರು ಹಾಗಲವಾಡಿ ಸಂಸ್ಥಾನವನ್ನು ಆಳ್ವಿಕೆ ಮಾಡಿರುತ್ತಾರೆ. ಇವರ ಆಳ್ವಿಕೆಯ ಕಾಲಘಟ್ಟದಲ್ಲಿ ತೀರ್ಥರಾಮೇಶ್ವರ ಸ್ವಾಮಿ ದೇವಾಲಯದ ಸ್ಥಾಪನೆಯಾಗಿದೆ ಎಂಬ ಮಾಹಿತಿ ದೊರೆತಿದೆ. ಈ ದೇವಾಲಯದ ವಿಶೇಷತೆ ಏನೆಂದರೆ ಸ್ವಾಮಿಯು ಉದ್ಭವಲಿಂಗ ಸ್ವರೂಪಿಯಾಗಿ ನೆಲೆಯಾಗಿದ್ದಾರೆ ಎಂಬ ಮಾಹಿತಿ ದೊರೆತಿದೆ. ದೇವಾಲಯದ ಎಡಭಾಗದಲ್ಲಿ ರಾಜರಾಜೇಶ್ವರಿ ಅಮ್ಮನವರ ವಿಗ್ರಹ ಮೂರ್ತಿಯನ್ನು ಕಾಣುತ್ತೇವೆ. ದೇವಾಲಯದ ಬಲಭಾಗದಲ್ಲಿ ವೀರಭದ್ರೇಶ್ವರ ಸ್ವಾಮಿ, ಚನ್ನಕೇಶವ ಸ್ವಾಮಿ ಮತ್ತು ವಿಘ್ನೇಶ್ವರ ಸ್ವಾಮಿಯ ವಿಗ್ರಹಗಳನ್ನು ಕಾಣುತ್ತೇವೆ. ದೇವಾಲಯದಲ್ಲಿ ಒಂದು ವಿಶೇಷವಾದ ಹಳಗನ್ನಡದಲ್ಲಿ ಬರೆದಿರುವ ಒಂದು ಶಿಲಾಶಾಸನವನ್ನು ಕಾಣುತ್ತೇವೆ. ದೇವಾಲಯದ ಹಿಂಭಾಗದಲ್ಲಿ ಮಜ್ಜನಗುಂಡಿಯ ಪಕ್ಕದಲ್ಲಿ ಕಾಲಭೈರವೇಶ್ವರ ಸ್ವಾಮಿಯ ಗುಡಿಯನ್ನು ಕಾಣುತ್ತೇವೆ. ದೇವಾಲಯದ ಸುತ್ತಲೂ ವಿಶೇಷವಾದ ಪ್ರಾಂಗಣವಿದ್ದು ಅತಿ ಆಕರ್ಷಣೆಯಿಂದ ಕೂಡಿದೆ. ಈ ದೇವಾಲಯವು ಹಚ್ಚ ಹಸುರಾದ ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳ ನಡುವೆ ಇದ್ದು ಅತಿ ವಿಶೇಷತೆಯಿಂದ ಕೂಡಿದೆ. ದೇವಾಲಯದ ಮುಂಭಾಗದಲ್ಲಿ ಒಂದು ವಿಶೇಷವಾದ ಗುಪ್ತಗಾಮಿನಿ ಎಂಬ ನದಿಯು ಉದ್ಭವಿಸಿ ಸುಮಾರು 500 ಮೀಟರ್ ಅಂತರದಲ್ಲಿ ಕಣ್ಮರೆಯಾಗುವ ಒಂದು ವಿಸ್ಮಯ ಸಂಗತಿ ಇಲ್ಲಿ ಗೋಚರಿಸುತ್ತದೆ. ಈ ನದಿಯ ನೀರಿನಲ್ಲಿ ವಿಶೇಷವಾದ ಗಂಗಾ ಪೂಜೆಯನ್ನು ಮಾಡಲಾಗುತ್ತದೆ. ಅಲ್ಲಿ ಚಿಕ್ಕದಾದ ಒಂದು ಗುಡಿಯಲ್ಲಿ ಗಂಗಾ ಮಾತೆಯ ವಿಗ್ರಹ ಮೂರ್ತಿಯನ್ನು ಕಾಣುತ್ತೇವೆ. ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡು ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿಕೊಂಡು ಗಂಗೆ ಪೂಜೆಯನ್ನು ನೆರವೇರಿಸಿಕೊಂಡು ಹೋಗುವ ವಿಶೇಷತೆ ಇಲ್ಲಿ ಕಂಡುಬರುತ್ತದೆ. ಅದರಲ್ಲೂ ಸಂತಾನ ಸಮಸ್ಯೆ ಇರುವವರು ಇಲ್ಲಿ ಬಂದು ಗಂಗಾ ಪೂಜೆ ಮಾಡಿಕೊಂಡು ಹೋದರೆ ಮಕ್ಕಳ ಭಾಗ್ಯ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಭಕ್ತರು ತಮ್ಮ ಕಷ್ಟಗಳು ಪರಿಹಾರವಾದ ಬಳಿಕ ಬಂದು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರುವ ಸಂಗತಿಯನ್ನು ಇಲ್ಲಿ ಕಾಣುತ್ತೇವೆ. ಇಲ್ಲಿ ಹಲವಾರು ರೀತಿಯ ವಿಶೇಷವಾದ ನಾಗರ ಕಲ್ಲುಗಳನ್ನು ಕಾಣುತ್ತೇವೆ. ಇಲ್ಲಿ ಹರಿಯುತ್ತಿರುವ ನದಿಯ ನೀರು ತುಂಬಾ ವಿಶೇಷತೆಯಿಂದ ಕೂಡಿದ್ದು ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಂದ ದೇವರುಗಳನ್ನು ಕರೆತಂದು ಪುಣ್ಯ ಸ್ನಾನ ಮಾಡಿಸಿಕೊಂಡು ಹೋಗುವುದು ಇಲ್ಲಿಯ ವಾಡಿಕೆಯಾಗಿದೆ. ದೇವರುಗಳು ಪುಣ್ಯಸ್ನಾನದ ಬಳಿಕ ವಿಶೇಷವಾದ ಶಕ್ತಿ ಪಡೆಯುತ್ತವೆ ಎಂಬ ನಂಬಿಕೆ ಇದೆ. ಹೀಗೆ ಈ ಸ್ಥಳವು ತುಂಬ ವಿಶೇಷತೆಯನ್ನು ಹೊಂದಿದೆ. ತೀರ್ಥರಾಮೇಶ್ವರ ಸ್ವಾಮಿಯು ಹಲವಾರು ಸಂಖ್ಯೆಯಲ್ಲಿ ಭಕ್ತರನ್ನು ಹೊಂದಿದ್ದು ಬೇಡಿದ ಭಕ್ತರ ಕಷ್ಟಗಳನ್ನು ಈಡೇರಿಸುವ ಶಕ್ತಿಶಾಲಿ ಸ್ವಾಮಿಯಾಗಿದೆ. ಇಲ್ಲಿ ಪ್ರತಿನಿತ್ಯ ವಿಶೇಷವಾದ ಅಭಿಷೇಕ, ಅಲಂಕಾರ ಹಾಗೂ ನೈವೇದ್ಯ ಕಾರ್ಯಕ್ರಮಗಳು ಜರುಗುತ್ತವೆ. ಈ ದೇವಾಲಯದಲ್ಲಿ ನಾಮಕರಣ, ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಇರುತ್ತದೆ. ಪ್ರತಿ ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿಯ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಇದು ಒಂದು ಪ್ರೇಕ್ಷಣೀಯ ಸ್ಥಳವೂ ಆಗಿದ್ದು ಪ್ರವಾಸಿಗರನ್ನು ಸೆಳೆಯುವ ವಿಶೇಷ ಪ್ರವಾಸಿ ತಾಣವಾಗಿದೆ. ಈ ತೀರ್ಥರಾಮೇಶ್ವರ ಸ್ವಾಮಿ ದೇವಾಲಯ ಇರುವ ಸ್ಥಳಕ್ಕೆ ವಜ್ರ ಎಂದು ಸಹ ಕರೆಯಲಾಗುತ್ತದೆ. ದೇವಾಲಯದ ಬಲಬದಿಯಲ್ಲಿ ಸ್ವಲ್ಪ ದೂರದಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಸಹ ಕಾಣುತ್ತೇವೆ. ಹೀಗೆ ದೇವಾಲಯವು ಅತಿ ಆಕರ್ಷಣೆಯಿಂದ ಕೂಡಿದ್ದು ವಿಶೇಷವಾದ ಶಕ್ತಿಯಿಂದ ಕೂಡಿದೆ. ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಉಮಾಶಂಕರ್ ಅಂತ. ಸರ್, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀರಾ ನಮಗೆ? ಹೌದು ಸರ್. ಈ ದೇವಸ್ಥಾನ ಸುಮಾರು 650 ವರ್ಷದ ಇತಿಹಾಸ ಇದೆ. ಇದು ಹಾಗಲವಾಡಿ ಪಾಳೆಗಾರ ಕಾಲದ ದೇವಸ್ಥಾನ. ಅಂದರೆ ಹಾಗಲವಾಡಿ ಪಾಳೆಗಾರರು ಅವರು ಈ ಮೂಲ ದೇವಸ್ಥಾನ ಮುಗಮದಕ್ಕಿಂತ ಮುಂಚೆ ಈ ಲಿಂಗ ಉದ್ಭವ ಲಿಂಗ ಅಂತೇಳಿ ಒಂದು ಪ್ರತೀತಿ ಇದೆ. ಕಾರಣ ನಮ್ಮ ಪೂರ್ವಜರು ಇಲ್ಲಿ
ವ್ಯಾಪಾರಕ್ಕಾಗಿ ಈ ದಾರಿಯಲ್ಲಿ ಹಾದು ಹೋಗ್ಬೇಕಾದ್ರೆ ಈ ಲಿಂಗದ ಪಕ್ಕಲಿಗೆ 2 ಕಲ್ಲನ್ನಿಟ್ಟು ಒಲೆ ಹಚ್ಚಿ ಅಡಿಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಈ ಲಿಂಗು ಘೋರ ಶಬ್ದದೊಂದಿಗೆ ಸಿಡಿದು ಹೋಗಿ ನೆತ್ತಿ ಈಗಲೂ ಕೂಡ ಸಿಡಿದು ಹೋಗಿದೆ. ಆ ಕಲ್ಲಿಗೆ ಈಗಲೂ ಅದನ್ನ ತಾಮ್ರದ ಪಟವನ್ನು ಅಡ್ಜಸ್ಟ್ ಮಾಡಿ ಅದಕ್ಕೆ ಕಾಂತಿಧಾರಣೆ ಅಥವಾ ಚದರಾಕ್ಷ ಅಂತ, ಲಿಂಗುಗಳಿಗೆ ಚದರಾಕ್ಷ ಅಂತೇಳಿ ಮಾಡ್ತಾರೆ, ಅಥವಾ ಕಾಂತಿಧಾರಣೆ ಅಂತೇಳಿ ಅದಕ್ಕೆ ಇನ್ನೊಂದು ಹೆಸರು. ಆ ಥರ ಮಾಡ್ತಿರೋದು ಇದಕ್ಕೆ ಉದ್ಭವ ಲಿಂಗ. ಶ್ರೀರಾಮರು ಕೂಡ ಇಲ್ಲಿ ಆದಿಯಲ್ಲಿ ಪೂಜಿಸಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ಮತ್ತೆ ಹಿಂದ್ಗಡೆ ಒಂದು ಸ್ಫಟಿಕ ಲಿಂಗೋದ್ಭವ ಇದೆ, ಅಲ್ಲಿ ಅದು ಉತ್ತದ ಟೈಪು ಇದೆ, ಗ್ರಾನೈಟ್ ಶಿಲೆ. ಅದರ ವಿಶೇಷತೆ ಏನಪ್ಪಾ ಅಂದ್ರೆ ಅದು ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಒಂದು ಭಾಗ ಸಿಡಿದು ಹೋಗುತ್ತೆ ಸರ್. ಅದು ಸಿಡಿದು ಹೋದಂತ ಭಾಗ ನಮಗೆ ಯಾರಿಗೂ ಗೋಚರವಾಗಿಲ್ಲ. ಬಟ್ ಅಲ್ಲಿ ನಾವು ಪೂಜೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅದು ಗೋಚರವಾಗುತ್ತೆ. ಈಗಲೂ ಕೂಡ ಅಲ್ಲಿ ನೀವು ನೋಡ್ಬೋದು ಆ ಜಾಗ ಖಾಲಿಯಾಗಿರೋ ಜಾಗನ. ಮತ್ತೆ ಅದರ ವಿಶೇಷತೆ ಮತ್ತೆ ಲಿಂಗವು ಉದ್ಭವ ಲಿಂಗ. ಮತ್ತೆ ಇಲ್ಲಿ ಕೆಳಗಡೆ ಉದ್ಭವ ಗಂಗೆ ಹರಿತಾ ಇದ್ದಾರೆ, ಸದಾ ಬತ್ತದೇ ಇರತಕ್ಕಂಥ ಗಂಗೆ ಹರಿತಾ ಇದ್ದಾರೆ. ಇಲ್ಲಿ ಗಂಗಮ್ಮನ್ ಮಾಡಿದವರಿಗೆ, ಮಕ್ಕಳಾಗ್ದಿದ್ದವರಿಗೆ, ಮತ್ತೆ ಮದುವೆ ಒದಗಿದ್ದವರಿಗೆ ಅವರೆಲ್ಲ ಬಂದು ಇಲ್ಲಿ ಗಂಗಾ ದೇವತೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಮತ್ತು ದೇವರುಗಳು ಸುಮಾರು 3 ತಾಲೂಕು ದೇವರುಗಳು ಪುಣ್ಯ ಸ್ನಾನಕ್ಕೆ ಬಂದು ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಮಕ್ಕಳ ಫಲಕ್ಕೋಸ್ಕರ ಕೆಳಗಡೆ ನದಿ ದಡದಲ್ಲಿ ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಿ ಸುಮಾರು 100 ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಿದ್ದಾರೆ. ಇದು ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾವು ಇಲ್ಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಈ ಲಿಂಗದ ಮೇಲೆ ಒಂದು ಹಸಿ ಚಪ್ರವನ್ನು ಹಾಕಿ ಪೂಜೆ ಮಾಡ್ಕೊಂಡಿರ್ತಾರೆ. ಆ ಕಾಲ ಇದು ಆಗಲವಾಡಿ ದೊರೆಗಳ ಕಾಲ. ಇಲ್ಲಿ ಆಗಲವಾಡಿ ದೊರೆಗಳು ಡೈಲಿ ಇಲಾಸಿ ಒಂದು ವಿಹಾರಕ್ಕೋಸ್ಕರ ಈ ಚಿಕ್ಕನಾಯಕನಹಳ್ಳಿ, ಆಗಲವಾಡಿಯಿಂದ ಚಿಕ್ಕನಾಯಕನಹಳ್ಳಿವರೆಗೂ ವಿಹಾರವನ್ನು ಹೋಗರಂತೆ. ಆ ಸಂದರ್ಭದಲ್ಲಿ ಏನಪ್ಪ ಇದು, ಯಾಕೆ ಹಿಂಗ್ ಪೂಜೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಸ್ವಾಮಿ ಈ ತರ ಆಯ್ತು, ಹಿಂಗೆ ನಾವು ಒಲೆ ಹಚ್ಚಿದಾಗ ಇಲ್ಲಿ ಘೋರ ಶಬ್ದದೊಂದಿಗೆ ಸಿಡಿದೋಯ್ತು, ನಾವು ಇದು ಮೂಲ ಬಿಡಿಸಿ ನೋಡುದು, ಇಲ್ಲೇನು ನಮಗೆ ಕಾಣಲಿಲ್ಲ, ಅದಕ್ಕೋಸ್ಕರ ನಾವು ಇದು ಲಿಂಗನೇ ಇರ್ಬೋದು ದೇವರೇ ಇರ್ಬೋದು ಅಂತ ಪೂಜೆ ಮಾಡ್ಕೊಂಡು ಹೋಗ್ತಿದೀವಿ ಸರ್ ಅಂದಾಗ, ಸ್ವಾಮಿ ಅಂದಾಗ ಅವರು ಆಯ್ತಪ್ಪ ಇದು ದೇವರೇ ಆಗಿದ್ರೆ ನನಗೆ ಇದು ವಂಶೋದ್ಧ, ಅವ್ರಿಗೆ ಭೈರವ ನಾಯಕ ಇದೆ, ಮಾದನಾಯಕನ ಮಗ ಭೈರವ ನಾಯಕ ಅಂತೇಳಿ, ಅವನಿಗೆ ಮಕ್ಕಳಾಗಿಲ್ಲ, ಸಂತಾನ ಇರೋದಿಲ್ಲ. ಆಯ್ತು ನನಗೆ ಸಂತಾನ ವೃದ್ಧಿ ಆದ್ರೆ ಈ ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಅಂತೇಳಿ ಹರಕೆ ಬರ್ತೇನೆ ಸರ್. ಅದೇ ಸಂದರ್ಭದಲ್ಲಿ ಕೂಡ ಅವರಿಗೆ ಆ ಭೈರವ ನಾಯಕನಿಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ಮುಂದಿನ ಗುಡ್ಡದಲ್ಲಿ ಮುದಿ ಜಂಗಮವೇಶದಲ್ಲಿ ಪ್ರತ್ಯಕ್ಷರಾಗಿ, ಇದು ದೇವರೇ ಹೊರತು ಬೇರೆ ಅಲ್ಲಪ್ಪ, ಇದಕ್ಕೆ ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದೆ ಆದ್ರೆ ನಿನ್ನ ವಂಶ ಬೆಳೆಯುತ್ತೆ ಅಂತೇಳಿ ಅವ್ರು ಹೇಳ್ತಾರೆ ಸರ್. ಅದೇ ರೀತಿ ಅವನಿಗೆ ವಂಶೋದ್ಧಾರ ಆಗುತ್ತೆ. ಆ ಹೆಸರನ್ನ ಅವನು ಮುದಿ ಜಂಗಮವೇಶದಲ್ಲಿ ಸಿದ್ಧಲಿಂಗೇಶ್ವರರು ಪ್ರತ್ಯಕ್ಷ ಆದ್ರಿಂದ ಅವನ ಮಗನಿಗೆ ಮುದಿಯಪ್ಪ ನಾಯಕ ಅಂತೇಳಿ ನಾಮಕರಣ ಮಾಡಿ ಈ ದೇವಸ್ಥಾನವನ್ನ ಕಟ್ಟಿಸಿ, ಇದಕ್ಕೆ ಜಮೀನನ್ನ ಜಹಗೀರಿ ಹಾಕಿ ಮತ್ತೆ ವಾದಿದರನ್ನು ಕೂಡ ನೇಮಿಸಿ ಅವರಿಗೂ ಕೂಡ ಜಮೀನನ್ನ ಜಹಗೀರಿ ಹಾಕಿ, ದೊಡ್ಡರಾಮಪುರದ ಹತ್ರ ಜಮೀನಿದೆ, ಅವರಿಗೆ ಬಿಟ್ಟು ಹೋಗಿರ್ತಾರೆ ಸರ್. ಅದು ಅವತ್ತಿನಿಂದ ಇವತ್ತವರೆಗೂ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಬಂದಿದ್ದಾರೆ ಸರ್ ಈ ಸ್ಥಳದಲ್ಲಿ. ಇದು ಸುಮಾರು ಒಂದು 650 ವರ್ಷದ ಹಿಂದಿನ ಇತಿಹಾಸ ಸರ್ ಇದು. ಆಗಲವಾಡಿ ದೊರೆಗಳು ಏನಪ್ಪಾ ಅಂದ್ರೆ, ಇವರು ಪ್ರಥಮ ರಾಜಧಾನಿ ಯರಗಟ್ಟ ಅಂತೇಳಿ ಇಲ್ಲಿ ಪಕ್ಕದೂರಲ್ಲಿ, ಅದಕ್ಕೆ ಒಂದು ಉದಾಹರಣೆ ಇಲ್ಲಿ ಕೋಟೆ ಇದೆ ಅವರದು, ಅರಮನೆ ಅಂತೇಳಿ ನಾವು ಕರಿತೀವಿ. ಆ ಕೋಟೆ ಒಳಗಡೆ ಅವರು ಪ್ರಥಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ಆಳಿರ್ತಾರೆ. ಅಂತ ಸಂದರ್ಭದಲ್ಲಿ ಮತ್ತೆ ಅದು 2ನೇ ರಾಜಧಾನಿಯಾಗಿ ಚಿಕ್ಕನಾಯಕನಹಳ್ಳಿಯನ್ನ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ಮತ್ತೆ 3ನೇ ರಾಜಧಾನಿ ಆಗಲವಾಡಿ. ತದನಂತರ ಅಲ್ಲಿ ಅವರ ಸಂತತಿ ಅಳಿಸಿ ಹೋಗಿರುತ್ತೆ. ಅಲ್ಲಿಂದ ಅವರು ಆಗಲವಾಡಿಗರುಗಳು, ಅಲ್ಲಿಂದ ಅವರ ಅಧಿಕಾರಾವಧಿ ಕೊನೆಗೊಳ್ಳುತ್ತೆ. ಅವಾಗ ಈ ಇದಕ್ಕೆ ರಾಮೇಶ್ವರ ಅಂತೇಳಿ ನಾಮಕರಣವನ್ನು ಮಾಡಿ, ಆ ಪಕ್ಕದಲ್ಲಿ ರಾಜರಾಜೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮತ್ತು ಪಕ್ಕದಲ್ಲಿ ಬಲಭಾಗದಲ್ಲಿ ವಿಘ್ನೇಶ್ವರ, ಅವರ ಪಕ್ಕದಲ್ಲಿ ಗರ್ಭದ ಗುಡಿ ಇದೆ, ಅವರ ಪಕ್ಕದಲ್ಲಿ ವೀರಭದ್ರ ಸ್ವಾಮಿ ಮತ್ತು ಚೆನ್ನಕೇಶವ ಒಂದೇ ಗರ್ಭಗುಡಿಯಲ್ಲಿ ವಾಸವಾಗಿರ್ತಾರೆ. ಮತ್ತೆ ಈ ತೀರ್ಥರಾಮೇಶ್ವರ ಮಜ್ಜಣದ ಗುಂಡಿಯ ಸಮೀಪ ಭೈರವೇಶ್ವರನ್ನ ಸ್ಥಾಪನೆ ಮಾಡಿರ್ತಾರೆ. ಇತ್ತೀಚೆಗೆ ನಾವು ಕಾಣಂಗೆ ಆದ್ಮೇಲೆ ಕೆಳಗಡೆ ನವಗ್ರಹಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಇಷ್ಟು ಇಲ್ಲಿನ ಇತಿಹಾಸ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾಗಭೂಷಣ್. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಸರ್? ನಾವು ಹುಟ್ಟಿನಿಂದಲೂ ಬರ್ತಾ ಇದ್ದೀವಿ. ನಮ್ಮ ತಂದೆಯವರೇ ಇದನ್ನು ಪೂಜೆ ಮಾಡ್ತಾ ಇದ್ದೆವು. ಸುಮಾರು 70 ವರ್ಷಗಳಿಂದ ಈ ದೇವಸ್ಥಾನನ ಪೂಜೆ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಮಗೆ ತಿಳಿದಿರೋ ಮಾಹಿತಿನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು ತ್ರೇತಾಯುಗದಲ್ಲಿ ಶ್ರೀರಾಮರು ಸೀತಾಮಾತೆನ ರಾವಣ ಅಪಹರಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ದಿನದ ಮಟ್ಟಿಗೆ ಇಲ್ಲಿ ತಂಗಿದ್ರು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ, ಒಂದು ಇತಿಹಾಸ ಇದೆ. ಅಂಥ ಸಂದರ್ಭದಲ್ಲಿ ಈಗ ನಿಮ್ಗೆ ಕಾಣುತ್ತೆ ನೋಡಿ, ಮುಂದೆ ಹರಿಯುವಂಥ ಜಲ, ಶ್ರೀರಾಮರು ಅವರು ವಾಡಿಕೆಯಂತೆ ದಿನ ಸ್ನಾನ ಮಾಡಿ ಮುಂದಿನ ಕೆಲಸಗಳನ್ನ ಶುರು ಮಾಡೋದ್ರಿಂದ ಒಂದು ಬಾಣವನ್ನು ಬಿಟ್ಟು ತಿಲಕವನ್ನು ಇಡ್ಲಿಕ್ಕೋಸ್ಕರ ಇಲ್ಲಿ ಗಂಗಾ ಮಾತೆಯನ್ನು ಪ್ರತ್ಯಕ್ಷ ಮಾಡಿದ್ದಾರೆ. ಹಾಗಾಗಿ ಇದು ಪ್ರತಿದಿನ, ಈಗ ಮಧ್ಯದಲ್ಲೆಲ್ಲ ಸ್ವಲ್ಪ ದಿನ ನಿಂತೋಗಿದ್ದು ಬಿಟ್ಟರೆ ಪ್ರತಿದಿನವೂ
ಸುಮಾರು 500 ಮೀಟರ್ ದೂರದಲ್ಲಿ ಹರಿಯುತ್ತೆ. ಯಾರಿಗೂ ಗೊತ್ತಾಗಲ್ಲ ಎಲ್ಲಿ ಉದ್ಭವ ಆಗ್ತದೆ, ಎಲ್ಲಿ ಅದು ಅಂತ್ಯ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅದೊಂದು ಪ್ರತೀತಿ ಇದೆ. ಶ್ರೀರಾಮರು ಒಂದು ದಿನ ತಂಗಿ ಇಲ್ಲಿ, ಅವರು ಮುಂದೆ ಅಯೋಧ್ಯೆ ಇದಕ್ಕೆ ಲಂಕಾಪಟ್ಟಣಕ್ಕೆ ಹೋಗಿದ್ರು ಅಂತ ಇಲ್ಲಿ ಇತಿಹಾಸ ಇದೆ. ಹಾಗಾಗಿ ಶ್ರೀರಾಮರ ಇಲ್ಲಿ ಒಂದಿನ ತಂಗಿರೋದ್ರಿಂದ ಇದಕ್ಕೆ ಶ್ರೀರಾಮ ತೀರ್ಥರಾಮೇಶ್ವರ ಅಂತ ಹೇಳಿ ಹೆಸರು ಬಂದಿದೆ. ಹಾಗಾಗಿ ಇಲ್ಲಿ ಸುಮಾರು ಭಕ್ತರು ಸುಮಾರು ನಾನಾ ಜಿಲ್ಲೆಗಳಿಂದ ಬರ್ತಾರೆ. ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ತುಮಕೂರು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ಕಡೆ ಹಾಸನ ಇರ್ಬೋದು. ಇನ್ನೊಂದು ವಿಶೇಷ ಏನಂದರೆ ನಮ್ಮ ಸುತ್ತಮುತ್ತ ತಾಲೂಕಲ್ಲಿರ್ತಕ್ಕಂಥ ದೇವ್ರುಗಳು ಪುಣ್ಯ ಸ್ನಾನ ಅಂತ ಮಾಡಕ್ಕೆ ಹೋಗ್ತವೆ. ಇಲ್ಲ ಜಾತ್ರೆ ಶುರುವಾದಂಥ ಸಂದರ್ಭದಲ್ಲಿ ಶುರುವಾಗೋದಕ್ಕಿಂತ 1 ದಿನ 2 ದಿನ ಮುಂಚೆನೇ ಬಂದು ಇಲ್ಲಿ ಗಂಗಾ ಸ್ನಾನ ಅಂತ ಮಾಡ್ಕೊಂಡು ಹೋಗ್ತಾರೆ. ಅದು ಸುಮಾರು ದೇವ್ರುಗಳು ಬರ್ತವೆ. ನಮ್ಮ 4-5 ತಾಲೂಕಿಂದ ಎಲ್ಲ ದೇವ್ರುಗಳನ್ನ ಇಲ್ಲಿ ಕರ್ಕೊಂಬಂದು ಪುಣ್ಯ ಸ್ನಾನ ಮಾಡಿಸ್ಕೊಂಡು ಹೋಗೋಂಥ ಪ್ರತೀತಿನೂ ಇದೆ. ಅದೇ ರೀತಿ ಒಂದು ದೊಡ್ಡ ನಂಬಿಕೆನೂ ಸಹ ಇದೆ. ಇಲ್ಲಿ ಕೆಳಗಡೆ ತಾವೆಲ್ಲ ಗಮನಿಸಿದ್ದೀರಾ, ನಾಗರ ಕಲ್ಲುಗಳನ್ನ ಹಾಕಿದ್ದೀರಲ್ಲ, ನೋಡಿದ್ದೀರಾ? ಆ ನಾಗರ ಕಲ್ಲುಗಳು ಪ್ರತಿಯೊಂದು ಸಹ ಒಬ್ಬೊಬ್ಬ ಭಕ್ತರ ಪ್ರತೀಕ. ಅದು ಅವರು ಏನು ಕಷ್ಟಗಳನ್ನು ಹರಕೆ ಹೊತ್ಕೊಂಡು ಮಕ್ಕಳಾಗದಂಥ, ವಿಶೇಷವಾಗಿ ಮಕ್ಕಳಾಗದೇ ಇರೋಂಥ ಹೆಣ್ಮಕ್ಳಿಗೆ ದಂಪತಿಗಳು ಬಂದಿಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದರೆ ಮಕ್ಕಳ ಫಲಿಸಿದ್ದು ಸತ್ಯ ಸಹ 100ಕ್ಕೆ 100ರಷ್ಟು ಸತ್ಯ ಆಗಿದೆ. ಹಾಗಾಗಿ ಇಲ್ಲೆಲ್ಲರೂ ಬಂದು ಆ ರೀತಿ ಕಾರ್ಯಗಳನ್ನೆಲ್ಲ ನಡೆಸ್ತಾರೆ. ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ. ಇದಕ್ಕೆ ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಈರಣ್ಣ ಅಂತ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಸರ್? ಸರ್ ಅಲ್ಲೇ ನಾವು ಹುಟ್ಟಿದಾಗಲಿಂದಲೂ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮಗೆಲ್ಲ 50 ವರ್ಷ ಇರ್ಬೋದು. ಹುಟ್ಟಿದಿಂದಲೂ ನಾವು ಈ ದೇವಸ್ಥಾನಕ್ಕೆ ನಡ್ಕೊಂತಲೇ ಇದ್ದೀವಿ. ಪ್ರತಿ ವಾರನೂ ಬರ್ತೀವಿ. ಪ್ರತಿ ಒಂದು ಹುಣ್ಣಿಮೆ ಇದ್ರು ಏನೇ ಇದ್ರೂ ಇಲ್ಲಿಗೆ ಬಂದು ನಾವು ಪೂಜೆ ಪುನಸ್ಕಾರ ಮಾಡಿ ನಮ್ಮ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಆದರೆ ಈ ತಾಲೂಕಿನಲ್ಲಿ ಈ ಗುಬ್ಬಿ ತಾಲೂಕು ಬೇರೆ ಬೇರೆ ತಾಲೂಕಿಂದ ದೇವ್ರುಗಳು ಬಂದು ಇಲ್ಲಿ ಗಂಗಸ್ನಾನ ಮಾಡಿಸ್ಕೊಂಡು ಹೋಗೋದು, ಆಮೇಲೆ ಇದಕ್ಕೆ ಮಕ್ಕಳಾಗದಾದ್ರೆ ಬಂದು ಗಂಗಮ್ಮ ಮಾಡೋದು ಒಂದು ವಾಡಿಕೆ ಇಲ್ಲಿ. ಹಾಗೆ ಶಿವರಾತ್ರಿ ಅಂದು ಜಾಗರಣೆಗೆ ಸಿಕ್ಕಾಪಟ್ಟೆ ಜನ ಸೇರುತ್ತೆ ಇಲ್ಲಿ ಭಕ್ತಾದಿಗಳು. ಆಮೇಲೆ ಈ ಗಂಗೆ ತಾಂಡೋಗಿ ಮನೆಯಲ್ಲಿ ನಾವು ಆಗ ಕಾರ್ಯ ಮಾಡೋದು, ಶಿವರಾತ್ರಿ ಹಬ್ಬ ಮಾಡೋದು, ಇವೆಲ್ಲ ನಡ್ಕೊಂಡು ಬರ್ತಾ ಇದೆ. ಆದರೆ ಒಳ್ಳೆ ದೇವಸ್ಥಾನದ ಬಗ್ಗೆ ಚೆನ್ನಾಗೈತಿ. ಇಲ್ಲಿ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಏನು ಇದಕ್ಕೂ ತೊಂದರೆ ಇಲ್ಲ. ಇಲ್ಲಿ ಎಲ್ಲ ಗಂಗಮ್ಮ ಮಾಡೋದಕ್ಕೆ ಮಕ್ಕಳಾಗದಾರೆಲ್ಲ ಗಂಗಮ್ಮ ಮಾಡೋದು, ನಾಗರ ಪೂಜೆ ಮಾಡೋದು, ನವಗ್ರಹ ಐತೆ. ಹಾಗಾಗಿ ಇಲ್ಲಿ ಒಂದು ಒಳ್ಳೆ ವಿಶೇಷವಾದ ದೇವಸ್ಥಾನ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಮ್ಮದು ಈ ಪಕ್ಕ ಕಾತ್ರಿಕೆಯಲ್ ಅಂತ. ಇಲ್ಲಿ ಸುಮಾರು ವರ್ಷಗಳಿಂದಂದರೆ ಗತಕಾಲ ಸುಮಾರು ಒಂದು 700-800 ವರ್ಷಗಳಿಂದ ಈ ದೇವಸ್ಥಾನ ಇದು ನಡೆದು ಬಂದಿರೋದು. ಮೊದಲು ಇದು ಈ ಪಾಳ್ಯಗಾರರ ಆಳ್ವಿಕೆಗೆ ಒಳಪಟ್ಟಂಥದ್ದು. ಇಲ್ಲಿ ಪತ್ತೆಯಾಗಿವೆ. ಇವಾಗಲೂ ಇಲ್ಲಿ ಶಾಸನ ಹಳೆಗನ್ನಡ, ಅದು ಯಾರು ಓದೋದಕ್ಕೂ ಗೊತ್ತಾ ಇಲ್ಲ, ಯಾರು ಏನು ಹೇಳ್ತಾನೂ ಇಲ್ಲ. ಶಾಸನ ಇನ್ನೂ ಇಲ್ಲೇ ಇದೆ, ಅದನ್ನು ಯಾರು ಹೇಳ್ತಾ ಇಲ್ಲ. ಆದರೂ ಇಲ್ಲಿ ವಿಶೇಷವಾಗಿ ಜನ ಇಲ್ಲಿ ಭಾಳ ಅವಲಂಬಿಸ್ಕೊಂಡ್ರೆ. ಇಲ್ಲಿ ಸುತ್ತಮುತ್ತಿನ ಜನಗಳೆಲ್ಲ ಈ ದೇವಸ್ಥಾನದ ಬಗ್ಗೆ ಭಾಳ ನಂಬಿಕೆ, ಜನರ ಸಮುದಾಯಗಳ ಭಾವನೆಗಳೆಲ್ಲ ಈ ದೇವಸ್ಥಾನದ ಮೇಲಿದೆ. ಸುತ್ತಮುತ್ತರಿಗೆಲ್ಲ ಇದು ಮನೆ ದೇವರಾಗಿ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಇಲ್ಲಿ ಬೇರೆ ಕಡೆಯಿಂದ ಬರೋರಿಗೆ ಬಸ್ಸಿನ ಸೌಕರ್ಯ ಭಾಳ ಕಡಿಮೆ ಇದೆ. ಹಾಗಾಗಿ ಸರ್ಕಾರದವರು ಯಾವುದೇ ರೀತಿ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಸರ್ಕಾರದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರಕ್ಕೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ. ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.